ನೋಡಿ, ರಾಮಚಂದ್ರ ಕೃಷ್ಣ ಪರಮಾತ್ಮ ಇಬ್ಬರದು ಕೂಡ ವ್ಯತ್ಯಾಸಗಳು ಹೇಗಿದೆ ನೋಡೋಣ. ರಾಮಚಂದ್ರ ಇದ್ದಾನವನು ಮೊದಲನೇ ಮಗ, ದಶರಥನ ಮೊದಲನೇ ಮಗ. ಅದೇ ಕೃಷ್ಣ ಪರಮಾತ್ಮ ವಸುದೇವನ ಕಡೇ ಮಗ. ನೋಡಿ, ಇಲ್ಲೇ ಒಂದು ವಿರೋಧ ಬಂತು. ಇವನಿಗೆ 16,108 ಜನ ಹೆಣ್ಣಂದ್ರು ಕೃಷ್ಣನಿಗೆ. ಅವನಿಗೆ ಒಬ್ಬಳು. ಅಂದರೆ ಇನ್ಯಾರಾದರೂ ಹೆಣ್ಣು ಕೊಡ್ತೀವಿ ಅಂತ ಹೇಳಿದ್ರೆ ಏನಂತ ಇದ್ದ, ನಾನು ಏಕಪತ್ನಿ ವ್ರತ ಅಪ್ಪ, ನಾನು ಮದುವೆಗೆ ಮಾಡ್ಕೊಂಬಲ್ಲ. ಅದು ಒಂದೇ ಪತ್ನಿಯಲ್ಲೇ ಇದ್ದ ಹೊರತಾಗಿ ಯಾರು ಕೊಟ್ಟರೂ ಮದುವೆ ಮಾಡ್ಕೊತಾ ಇದ್ದ ಕೃಷ್ಣ ಪರಮಾತ್ಮ. ಅವನಿಗೆ ಮಕ್ಕಳೆಷ್ಟು? ರಾಮನಿಗೆ ಲವ ಕುಶ ಇಬ್ಬರೇ. ಇವನಿಗೆ ಎಷ್ಟು ಜನ ಮಕ್ಕಳು? 10,6,000 ಸ್ತ್ರೀಯರಲ್ಲಿ 10 ಎನಿಪ ಕ್ರಮದಿಂದ ಸೃಷ್ಟಿಸಿದವರುಂಟೆ, ಅರ್ಥಿಯ ಸೃಷ್ಟಿ ಹರಿಗಿದು ವಾದಿರಾದರು ಹೇಳ್ತಾರೆ. 16,108 ಜನ ಹೆಣ್ಣಂದಿರಲ್ಲಿಯೂ ಕೂಡ 10 ಜನ ಗಂಡು ಮಕ್ಕಳು, ಒಬ್ಬಳು ಹೆಣ್ಣು ಮಕ್ಕಳು. ಯಾರಿಗಾದ್ರೂ 10 ಜನ ಹೆಣ್ಣು ಮಕ್ಕಳು ಒಂದು ಗಂಡು ಮಗಳಾಗಿರ್ಬೇಕಲ್ಲ? ಇಲ್ಲ. ಈ ರೀತಿ ಯಾರ ಸೃಷ್ಟಿ ಮಾಡ್ತಾರ? ಸಗರ ಮಹಾರಾಜ ಆಗಿನ ಕಾಲದಲ್ಲಿ ಮಹಾಪ್ರಭಾವಿ ರಾಜ. ಅವನಿಗಿಬ್ಬರು ಹೆಣ್ಣಂದಿರು, ಕೇಶರಿ ಮತ್ತು ಸುಮತಿ ಅಂತ. ಒಬ್ಬಳಲ್ಲಿ 60,000 ಜನ ಗಂಡು ಮಕ್ಕಳು, ಒಬ್ಬನೇ ಗಂಡು ಮಗ. ಯಾಕೆ 30,000 ಮಾಡ್ಬೋದಾಗಿತ್ತಲ್ಲ? ಅವನಿಗೆ ಆಗಲಿಲ್ಲ. ಕೃಷ್ಣ ಪರಮಾತ್ಮ ಅದನ್ನು ಮಾಡಿದ್ದಾನೆ. ಅಂದರೆ ಇದು ಅರ್ಥೀಯ ಸೃಷ್ಟಿ. ಅವ್ರಿಗೆ ಬೇಡ್ಕೊಂಡಿದ್ದು ಸೃಷ್ಟಿ ಮಾಡ್ದ ಅಷ್ಟೇ. ಅದು ಹೇಗೆ? ಒಂದು ಹೆಣ್ಣು ಯಾತಕ್ಕೋಸ್ಕರ? ಕನ್ಯಾದಾನಕ್ಕಾಗಿ. 10 ಜನ ಮಕ್ಕಳ ಅದಕ್ಕೆ ಯುದ್ಧಕ್ಕಾಗಿ. ಕ್ಷತ್ರಿಯ ಅಲ್ವಾ? ಹಾಗೆ ಈಗ ಒಬ್ಬನೇ ಮಕ್ಕಳು. ಅವನ ಅಮೇರಿಕಾಗೆ ಹೊಟ್ಟೋದ ಅಂದರೆ ಇಲ್ಲಿ ಬಾಯಿ ಬಿಡ್ತಾ ಕೂತಿರ್ಬೇಕು ಅಷ್ಟೇ. ಅಪ್ಪ ಅಮ್ಮಂದರು ನಾಯಿನ ಹಿಡ್ಕೊಂಡು ನೀನೇ ನನ್ನ ಮಗ ಅಂತ ನಾಯಿನ ಬಿಡಬೇಕು. ಅಂದ್ರೆ ಏನು ತಾತ್ಪರ್ಯ ಅದರದ್ದು? ಬೇರೆ ಜಾತಿ ನೋಡ್ರಿ, 10 ಜನ ಮಕ್ಕಳು ಎಲ್ಲಿ ಸಿಕ್ಕಿದ ಮಕ್ಕಳು ಸೃಷ್ಟಿ ಮಾಡಿ ಜಾಸ್ತಿ ಮಾಡ್ಕೊತಾ ಇದ್ದಾರೆ. ನಾವು ಹಿಂದೂಗಳು ಹಿಂದೇನೇ ಇದ್ದೇವೆ, ಒಂದಂದ್ರೆ ಸಾಕು ಅಂತ. ಇನ್ನೊಂದು ಹೆಣ್ಣಾಗಬೇಕು, ಒಂದು ಕನ್ಯಾದಾನಕ್ಕೊಂದು, ಅಥವಾ ತನಗೆ ಉದ್ಧಾರ ಆಗಲಿಕ್ಕೆ. ಅವನ ಅಮೇರಿಕಾಗೆ ಹೊಟ್ಟೆ ಇನ್ನೊಬ್ಬರು ಬೇಡ, 3 ಬೇಡವಾ ನಮಗೆ? ಇಲ್ಲ. ಈಗ ಅಲ್ಲಿ ಶಿಷ್ಯರೆಲ್ಲ ಪಾಠಕ್ಕೆ ಬರ್ತಾರೆ, ಗಂಡ ಹೆಂಡತಿ ಇಬ್ಬರೇ, ಅವನ ಅಮೇರಿಕಾದಲ್ಲಿ ಆರಾಮಾಗಿದ್ದಾನೆ. ಆಯ್ತು, ಅವರು ಒದ್ದು ಕುತ್ತಿಗೆ ದಬ್ಬೋವರೆಗೂ ಅಲ್ಲೇ ಇರ್ತಾರೆ. ಮತ್ತು ಇವನೇನು ಮಾಡಬೇಕು? ಕಾಯ್ತಾ ಇರಬೇಕು. ದುಡ್ಡು ಕಳಿಸ್ತಾ ಇದ್ದೀನಿ ನಾನು ಅಂತಾನೆ. ಆಯಿತು, ದುಡ್ಡು ಕಳಿಸಿದ್ರೆ ಆಗುತ್ತಾ? ಎಲ್ಲ ದುಡ್ಡಲ್ಲಿ ಮಾಡೋಕ್ಕಾಗತ್ತಾ? ಇಂಥದ್ದೆಲ್ಲ ಇದೆ. ಹಾಗಾಗಿ 16,108 ಜನರಲ್ಲಿಯೂ ಕೂಡ ಕೃಷ್ಣ ಪರಮಾತ್ಮ ಅರ್ಥ ಮಾಡಿ. ಇಬ್ಬರು ಮಕ್ಕಳು. ಕುಂತಿ ಆನ ಮೇಲು 3 ಜನ ಮಕ್ಕಳವ್ರಿಗೆ. ಹಾಗ ನಾವು ಕುಂತಿ ಸಿದ್ಧಾಂತವನ್ನು ಮಾಡಿ, ಅದು ಪರವಾಗಿಲ್ಲ. ಇನ್ನು ಪೂತನಿಯನ್ನ ಕೃಷ್ಣ ಪರಮಾತ್ಮ ಕೊಲ್ಲುವಾಗ ಯಾರನ್ನೂ ಕೇಳಲಿಲ್ಲ. ನನ್ನ ಕೊಲ್ಲಿಗೆ ಬರ್ತೀಯ ನೀನು ಅಂಥೇಳಿ ಆ ವಿಷಸಹಿತವಾಗಿ ಅವಳು ಪ್ರಾಣವನ್ನು ಎಳೆದು ಬಿಟ್ಟ. ಇದೇ ಪೂತನಿ ಹಿಂದೆ ರಾಮಾಯಣ ಕಾಲದಲ್ಲಿ ತಾಟಿಕೆ ಆಗಿದ್ಲು. ಅವಳನ್ನು ಕೊಲ್ಲಬೇಕು ರಾಮಚಂದ್ರ. ಆಗ ವಿಶ್ವಾಮಿತ್ರನ ಕೇಳ್ದ, ಹೆಂಗಸನ್ನು ಕೊಲ್ಲೋದು ಹೇಗೆ ವಿಶ್ವಾಮಿತ್ರರೇ? ನಾ ಕೊಲ್ಲಲ್ಲ ನಾನು. ಅವಳು ಹೆಂಗಸಲ್ವೋ, ರಾಕ್ಷಸಿ ಅಂದಮೇಲೆ ಆಮೇಲೆ ಕೊಂದಾಗ್ದ. ನೋಡಿ, ಇವನು ಕೇಳಿ ಅವಳನ್ನ ಕೊಂದಿದ್ದು. ಆದರೆ ಕೃಷ್ಣ ಪರಮಾತ್ಮ ನನ್ನ ಕೊಲ್ಲಿಗೆ ಬರ್ತೆ ಅಂದ್ರೆ ಕೊಂದಾಗ್ದ. ಅವನು ಯಾರನ್ನು ಕೇಳಿಲ್ಲ. ಇನ್ನು ಕಲ್ಯಾಣ ಆಗಬೇಕು, ಸೀತಾದೇವಿಯ ಕಲ್ಯಾಣ ಆಗಬೇಕಾಗಿದೆ. ಈ ಮಧ್ಯದಲ್ಲಿ ಕಲ್ಯಾಣ ಆಗಬೇಕು. ಆ ಸಂದರ್ಭದಲ್ಲಿ ಒಂದು ಧನಸ್ಸನ್ನು ಮುರಿದಿದ್ದಾನೆ ರಾಮಚಂದ್ರ. ಮುರಿದ ಮೇಲೆ ಅವರ ಅಪ್ಪ ಅಮ್ಮಂದರೆಲ್ಲ ಬರಬೇಕು. 1-2 ಚೇರ್ ಮೇಲೆ ಕೂರಿಸಿದ್ದಾರೆ ವಧುವರನ್ನು. ರಾಮ ಮತ್ತು ಸೀತಾ ಕೂತಿದ್ದಾರೆ. ಅಪ್ಪ ಅಮ್ಮಂದರು ಬರಬೇಕಲ್ಲ ಮದುವೆಗೆ. ಅದಕ್ಕೆ ರಾಮಚಂದ್ರನಿಗೆ ಸೀತಾದೇವಿಯನ್ನು ಮಾತಾಡಿಸಬೇಕು ಅಂತ ಆಸೆ. ಸೀತಾದೇವಿಯೂ ಕೂಡ ಇವನಿಗಿಂತ ಜಾಸ್ತಿ ಉತ್ಕಟ ಇಚ್ಛೆ ಆ ರಾಮನ ಹತ್ರ ಮಾತಾಡಬೇಕು ಅಂತ. ಅವನ ಮಾತು ಹಾಗಿದೆ ರಾಮಂದು. ಆದರೆ ಅವಳ ಇಚ್ಛೆ ತಿಳ್ಕೊಂಡ ರಾಮಚಂದ್ರ. ಅವರಪ್ಪ ಒಂದು ಉಂಗುರ ಕೊಟ್ಟಿದ್ದ. ಆ ಉಂಗುರವನ್ನು ತೆಗೆದು ಅವಳು ನೋಡುವಂತೆ ಕಗಡ ಹಾಕ್ಬಿಟ್ಟ. ತಕ್ಷಣ ಆಯಿತು, ಸೀತಾದೇವಿ ಉಂಗುರ ಬಿತ್ತು, ಗೊತ್ತಾಯ್ತು ಅವಳಿಗೆ. ತೊಗೊಳಕ್ಕೆ ಅಂತ ಹಿಂಗೆ ಬಗ್ಗಿಲ್ಲು, ಇವನು ತೊಗೋಬೇಕು ಅಂತ ಬಗ್ದ. ಇಬ್ಬರು ಡಿಕ್ಕಿ ಹೊಡೆದ್ರು. ಮದುವೆಯಲ್ಲಿ ಡಿಕ್ಕಿ ಹೊಡೆಸ್ತಾರೆ ಗೊತ್ತಲ್ಲ, ಆ ಡಿಕ್ಕಿ ಇದೇನೆ. ಅಂದರೆ ಆಮೇಲೆ ತಲೆ ಡಿಕ್ಕಿ ಹೊಡ್ಕೊಳ್ಳೋದು ಇದ್ದೇ ಇದೆ, ಈಗಲಿಂದ ಅಭ್ಯಾಸ ಮಾಡೋಣ ಅಂತ ಅಂತೂ ಹೊಡೆಸಿದ್ರಲ್ಲ. ಆಗ ರಾಮಚಂದ್ರ ಕೇಳ್ದ, ಏಟ್ ಜೋರಾಗಿ ಬಿತ್ತ ನಿಂಗೆ ಅಂತ ಕೇಳ್ದ.
ಸೀತಾದೇವಿ ಕೇಳಿದ್ಲು, ನಿಮ್ಗೆ ಏಟು ಜ್ವರ ಬಿತ್ತ? ಇಲ್ಲ, ಏನಾಗಲ್ಲ ನೋಡಿ. ಆಗ ಈ ಮಾತನ್ನ ಹನುಮಂತನಿಗೆ ರಾಮಚಂದ್ರ ಹೇಳ್ತಾನೆ. ಸೀತಾದೇವಿಗೆ ನೀ ಎಷ್ಟು ವಿಚಾರ ಹೇಳಿದ್ರು ಕೂಡ ರಾಮನ ಭಂಟ ಅಂತ ಒಪ್ಪಲ್ಲ. ಯಾಕೆ? ರಾಮನ ಅಷ್ಟು ಮದ್ದು ಮಾಡಿಟ್ಟಿದ್ದಾನೆ. ಈಗ ನೀನೇ ಹೇಳಬೇಕು, ನನ್ನಲ್ಲಿ ಮತ್ತು ಸೀತಾದೇವಿಯಲ್ಲಿ ಮಾತ್ರ ನಡೆದಿರುವ ಒಂದು ಘಟನೆ ಹೇಳ್ತೀನಿ, ಅದನ್ನು ಹೇಳಿದರೆ ಖಂಡಿತ ನೀನು ರಾಮನ ಭಂಟ ಅಂತ ತಿಳ್ಕೊಂತಾಳೆ ಅಂತ ಹೇಳಿ ಈ ಕತೆ ಹೇಳ್ತಾನೆ ಅವನು. ಇದಕ್ಕೆ ವಾದಿರಾಜರು ಹೇಳ್ತಾರೆ, ಹನುಮಂತ ದೇವ ಇದ್ದಲ್ಲ, ಅವನಿಗೆ ತನ್ನ ಮತ್ತು ತನ್ನ ಹೆಂಡತಿಯಲ್ಲಿ ಮಾತ್ರ ನಡೆದಿರುವ ಗುಟ್ಟಿನ ವಿಚಾರವನ್ನ ಹನುಮಂತನಿಗೆ ಹೇಳ್ದ ಅಂದರೆ ಅವನು ಎಷ್ಟು ಸಂಪ್ರತಿಬಂಧನಾದ ಭಕ್ತನಾಗಿರಬೇಕು. ರಾಜ ರಾಣಿಯಲ್ಲಿ ನಡೆದಕ್ಕಂಥ ವಿಚಾರವನ್ನು ಒಬ್ಬ ಸೇವಕನಿಗೆ ಹೇಳ್ದ ಅಂದ್ರೆ ಆ ಸೇವಕ ಎಷ್ಟು ಪ್ರಾಂಪ್ಟ್ ಆಗಿರಬೇಕು ಅಂತ ಹನುಮಂತ ಇವನು. ಈ ಮಾತು ಹೇಳಿದ ಕೂಡಲೇ ಉಂಗುರ ಬಾಯಿಂದ ತೆಗೆದು ಉಂಗುರ ಕೊಡ್ತಾನವನು. ಹನುಮಂತ ಬಾಯಿಲಿ ಇಟ್ಕೊಂಡಿರ್ತಾನೆ ರಾಮಚಂದ್ರ ಕೊಟ್ಟಿದ್ದ ಉಂಗುರವನ್ನ. ಈ ಉಂಗುರನೇ ಅದು. ಇದೇನು ಎಂಜಲ್ ಮಾಡಿಬಿಟ್ಟು ಹಿಂಗೆ ಕೇಳ್ತಾಳೆ ಸೀತಾದೇವಿ, ಇದೇನು ಎಂಜಲ್ ಮಾಡಿಬಿಟ್ಟಿಲ್ಲ ಉಂಗುರನ, ರಾಮನ ಉಂಗುರ? ಹೌದಮ್ಮ, ಎಲ್ಲಿ ಇಟ್ಕೊಳ್ಳೋದು ಹೇಳಿ ನೋಡೋಣ. ರಾಮಚಂದ್ರ ಭದ್ರ 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 ಅಂತ 3 ಸತಿ ಹೇಳಿ ಕೊಟ್ಟಿದ್ದಾನೆ ಉಂಗುರವನ್ನು. ನಾ ಸಮುದ್ರ ಮೇಲೆ ಹಾರ್ಕೊಂಡು ಬರಬೇಕು, ಮಧ್ಯೆಯಲ್ಲಿ ಬಿದ್ದೋದ್ರೆ ಗತಿ ಏನು? ನಾ ಕಿವಿಲಿ ಇಟ್ಕೋಬೋದು ಬೇಕಾದ್ರೆ ಉಂಗುರನ್ನ, ಆದರೆ ಸಮುದ್ರದಲ್ಲಿ ಬಿದ್ದೋದ್ರೆ ಇಲ್ಲ, ಕಷ್ಟ. ಈ ಜನವಾರಕ್ಕೆಲ್ಲ ಹಾಕ್ಕೊಬಿಟ್ಟು ಬರ್ಬೋದು ಬೇಕಾದ್ರೆ. ಈ ಜನವಾರಕ್ಕೆ ಸೂಜಿ, ಡಬ್ಬಣ, ಪಿನ್ನುಗಳು ಇದೆಲ್ಲ ಹಾಕ್ಕೋಬಾರ್ದು. ಮೈಲಿಗೆ ಹೆಂಗಸರು ಅಷ್ಟೇ, ತಾಳಿಗೆ ಪಿನ್ನುಗಳೆಲ್ಲ ಹಾಕ್ಕೋಬಾರ್ದು. ಕೆಲವರು ಬೀದಿಗೆ ಹಾಕ್ಕೊಂಬಿಟ್ಟಿರ್ತಾರೆ ಜನವಾರಕ್ಕೆ ಪೂರ್ತಿ. ಯಾರೊಬ್ಬರು ಆಚಾರ್ಯ ಇದ್ದು, ನಾರಾಯಣಾಚಾರ್ಯ ಅಂತ, ಯಾರ ಮೇಲೂ ವಿಶ್ವಾಸ ಇಲ್ಲ. ಎಲ್ಲ ಬೀರುಗಳಲ್ಲೂ ದುಡ್ಡುಗಳು ಇಟ್ಟಿರ್ತಾ ಇದ್ರು. ಅವ್ರ ಹೆಂಡತಿಯಲ್ಲಿ ಹೊಡ್ಕೊಂಬಿಡ್ತಾಳೋ ಅಂತ ಹೇಳಿಬಿಟ್ಟು ಅವರು ಬೀದಿಗೆಗಳೆಲ್ಲ ಜನವಾರಕ್ಕೆ ಹಾಕ್ಕೊಂಬಿಟ್ಟಿದ್ರು. ಬಂದ ಕೂಡಲೇ ಠಲ್ ಝಲ್ 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 ಅಂತ ಬರೋದು. ನಾರಾಯಣಾಚಾರ್ಯ ಬಂದು ನೋಡಿ ಅಂತ ಹೇಳ್ತಾ ಇದ್ದೆ. ಅದು ಹೇಗೆ ಹೇಳ್ತೀವಿ ನೀವು ಅಂದರೆ ಆ ಶಬ್ದ. ಆಮೇಲೆ ಹೇಳಿದೆ, ಅಲ್ಲಪ್ಪ ಜನವಾರಕ್ಕೆ ಹಾಗೆಲ್ಲ ಹಾಕ್ಕೋಬಾರ್ದು, ಅದನ್ನು ತೆಗೆದು ಒಂದು ಹಾರ ಮಾಡಿ ಕುತ್ತಿಗೆ ಹಾಕ್ಕೊಬಿಡಿ ಎಂದೆ. ಆಮೇಲೆ ಹಾಗೆ ಮಾಡಿದ್ರು. 25-28 ಬೀಕೆಗಳಿರ್ತಾ ಇದ್ದು, ಒಬ್ಬರು ಮುಟ್ಟಿಸ್ತಾ ಇದ್ದಿಲ್ಲ. ಹೆಸರು ನಾರಾಯಣಾಚಾರ್ಯ, ಇಂಥ ಮಹಾನುಭಾವರೆಲ್ಲ ಇರ್ತಾರೆ. ಹಾಗಾಗಿ ಕಿವಿಲಿ ಇಟ್ಕೊಳ್ಳೋಂಗಿಲ್ಲ, ಜನವಾರಕ್ಕೆ ಹಾಕ್ಕೊಳ್ಳೋಗಿಲ್ಲ. ಒಂದಲ್ಲ ಒಂದು ರಸವನ್ನು ಸುರಿಸತ್ತೆ. ಆದರೆ ಬಾಯಿ ಮಾತ್ರ ಯಾವಾಗಲೂ ರಾಮ 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 ಅಂತ ಹೇಳ್ತಾ ಇದ್ದರಿಂದ ಪವಿತ್ರವಾಗಿದಮ್ಮ, ಅದಕ್ಕೋಸ್ಕರ ಅದನ್ನು ಬಾಯಿಲಿ ಇಟ್ಕೊಂಡೆ ಅಂತಾರ. ಹನುಮಂತ ಹೇಳಿದ್ರೆ ಹಾಗಾದ್ರೆ ಕೊಡಪ್ಪ ಪರವಾಗಿಲ್ಲ ಅಂತಾರೆ. ಅಂತಹ ಉಂಗುರದ್ದಿದು. ಈ ಸಂದರ್ಭದಲ್ಲಿ ಅವರೆಲ್ಲ ಬರ್ತಾರೆ, ಮದುವೆ ಆಗಬೇಕು, ಹಾರ ಹಾಕಬೇಕಲ್ಲ. ಈಗ ಹಾರ ಹಾಕಬೇಕಾಗಿದ್ದರೆ ಒಂದು ಘಟನೆ ಇದೆ. ಸೀತಾದೇವಿ 6 ವರ್ಷ ಮದುವೆ ಆದಾಗ, ತ್ರೇತಾಯುಗದ ನಾ ಹೇಳ್ತಾ ಇರೋದು, ಹಾಗೆಲ್ಲ ಬೇಗ ಮಾಡೋರು. 6 ವರ್ಷ ಸೀತಾದೇವಿಗೆ, ರಾಮಚಂದ್ರನಿಗೆ 11 ವರ್ಷ, 2 ಪಟ್ಟು ವಯಸ್ಸು ಜಾಸ್ತಿ. ರಾಮಚಂದ್ರ ಇಷ್ಟತ್ರ ಇದ್ದಾನೆ, ಸೀತಾದೇವಿ ಅಷ್ಟಿಲ್ಲ. ಅವಳು ಹಾರ ಇಟ್ಕೊಂಡಿದ್ದಾಳೆ, ರಾಮಚಂದ್ರ ಹಿಂಗೆ ನಿಂತ್ಕೊಂಡಿದ್ದಾನೆ. ನಿಮ್ಮ ಮದುವೆ ಫೋಟೋ ನೋಡ್ರಿ, ಆಮೇಲೆ ನಿಮ್ಮ ಮದುವೆ ಫೋಟೋಗಳು ನೋಡ್ರಿ, ಹಿಂಗೆ ಬಗ್ಗೆ ಹಾಕ್ಸ್ಕೊಂಬಿಟ್ಟಿರ್ತೇವೆ. ಅಂದ್ರೆ ಏನು, ಇನ್ನು ಪೂರ್ತಿ ಆಯಿತು, ಬಗ್ಗೋದೇ ಕೆಲಸ ಎಂಬ ತಾತ್ಪರ್ಯ ಒಳ್ಳೆ ಮುಹೂರ್ತದಲ್ಲೇ ಹೇಳ್ಬಿಟ್ಟಿರ್ತೀವಿ. ನಿಮ್ಮ ಮದುವೆ ಫೋಟೋ ನೋಡ್ರಿ, ಗೊತ್ತಾಗುತ್ತೆ ನಿಮಗೆ ಹೇಗಿದೆ ಅಂತ. ಆದರೆ ರಾಮಚಂದ್ರ ಹೇಳ್ತಾನೆ, ನಾನು ಹಾಗೆಲ್ಲ ಯಾರಿಗೂ ತಲೆ ಬಗ್ಗಲ್ಲ ಅಂತ. ವಿಶ್ವಾಮಿತ್ರರು ವಸಿಷ್ಠರು ಕಣ್ಕಂಡ್ಬಿಟ್ಟು ನೋಡ್ತಾ ಇದ್ದಾರೆ, ಏನಿದು ಸೀತಾದೇವಿ ಹಾರ ಇಟ್ಕೊಂಡಿದ್ದಾಳೆ, ಅವನು ಹಾರ ಹಾಕ್ಸ್ಕೊತಾ ಇಲ್ಲ, ಯಾಕೆ ಹಾಕ್ತಾ ಇಲ್ಲ, ಏನು ಅದಕ್ಕೆ ಮುಹೂರ್ತ ಬರಬೇಕಾ ಅಂತಂದರು. ಲಕ್ಷ್ಮಣ ಹೇಳ್ತಾನೆ, ನಮ್ಮಣ್ಣ ಯಾರ್ಯಾರಿಗೋ ತಲೆ ಬಗ್ಸಲ್ಲ ಅಂತ. ಯಾರ್ಯಾರು ಏನವಳು ಹೆಂಡತಿ ಆಗೋಳು, ಆದರೂ ಹಾಗೆಲ್ಲ ಬಗ್ಗಲ್ಲ ನಮ್ಮಣ್ಣ ಅಂತ. ಹೋಲಿ ಬಗ್ಗೋದು ಬೇಡ, ಸೀತಾದೇವಿ ನಿಂತಿದ್ದಾಳೆ ತಾನೆ, ನೀನು ಶೇಷ ತಾನೆ, ಭೂಮಿಯೆಲ್ಲ ಹೊತ್ತಿದ್ಯಲ್ಲ, ಅವಳು ನಿಂತಿರತಕ್ಕಂಥ ಜಾಗ ಸ್ವಲ್ಪ ಮೇಲೆತ್ತಿ, ಹಿಂಗೆ ಈ ಚೇರ್ನ ಮೇಲೆ ಎತ್ತಿದ್ರೆ ಅವಳ ಮೇಲೆ ಹೋಗ್ತಾಳಲ್ಲ, ರಾಮ ಬಗ್ಗೋದು ಬೇಡ, ಹಾರ ಹಾಕ್ಬಿಡ್ಬೋದಲ್ಲ. ಅದೆಲ್ಲ ಆಗಲ್ಲ. ಅವಳು ಯಾರವರು? ಭೂಮಿ ತಾಯಿ, ಅವಳ ಮಗಳು ಭೂಮಿಜ, ಅವಳನ್ನ ಎತ್ತಲಿಕ್ಕೆ ನಂಗೆ ಆಗಲ್ಲಮ್ಮ, ಆಗಲ್ಲ. ಮತ್ತೆ ನೀನು ಎತ್ತಲಿಕ್ಕೆ ಆಗೋದಿಲ್ಲ, ಅವನು ಹಾಕಲ್ಲ, ಇನ್ನೇ ಮಾಡೋದು. ವಿಶ್ವಾಮಿತ್ರಗೆ ರಾಮಚಂದ್ರನ ಬುದ್ಧಿ ಎಲ್ಲ ಗೊತ್ತಿತ್ತು, ವಸಿಷ್ಠರು ಗೊತ್ತಿತ್ತು. ಆ ಲಕ್ಷ್ಮಣ ಕರೆದು ಬಾಯಿಲಿ ಕಿವಿಲಿ ಏನೋ ಹೇಳಿದ್ರು. ರಾಮಚಂದ್ರ ನಿಂತ್ಕೊಂಡಿದ್ದಾನೆ, ಅವನಲ್ಲಿದ್ದ ಸೀತಾದೇವಿಲಿ ಹಾರ ಹಿಡ್ಕೊಂಡು ನೋಡ್ತಾ ಇದ್ದಾಳೆ, ಯಾವ ಬಗ್ತಾನೆ ಹಾಕೋಣ ಅಂತ ಕಾಯ್ತಾ ಇದ್ದಾಳೆ. ಲಕ್ಷ್ಮಣ ಬಂದ, ಅಣ್ಣ ಅಂತ ಹೇಳ್ಬಿಟ್ಟು ಜೋರ ಕಾಲಿಗೆ ಬಿದ್ದೋದ. ಏನಾಯ್ತು ಅಂತ ಬಗ್ಗದ, ಸೀತಾದೇವಿ ಹಾರ ಹಾಕ್ಬಿಟ್ಟು. ಇದೆಲ್ಲ ಯಾಕೆ ಬೇಕಾಗಿತ್ತು ಈ ಚಿತ್ರಗಳೆಲ್ಲ ಅಂತ ನಮಗೆ
ನಮಗೆಲ್ಲ ಪಾಠ, ರಾಮಾಯಣ ಪೂರ್ತಿ ನಮಗೆ ಪಾಠ. ನಾವೇನು ಮಾಡ್ತೀವಿ ಅಂದರೆ, ಅಣ್ಣ ತಮ್ಮದೆಲ್ಲ ಒಟ್ಟಿಗೆ ಇರ್ತೇವೆ, ಅನ್ಯೋನ್ಯವಾಗಿರ್ತೇವೆ, ಒಂದು ತಟ್ಟೆಲಿ ಬೇಕಾದ್ರೆ ಊಟ ಮಾಡಬಲ್ಲೆವು. ಹೆಂಡತಿ ಬರೋವರೆಗೆ ಮಾತ್ರ ಅಷ್ಟೇ. ಹೆಂಡತಿ ಬದುಕೊಳ್ಳಿ ಮಾತೇ ಆಡಿಸಲ್ಲ ಅವನು ತಮ್ಮನ್ನ. ಏನೋ ದೊಡ್ಡ ನಿಧಿ ಸಿಕ್ಬಿಡ ಹೋಗ್ತಾ ಇರ್ತಾನೆ ಎಲ್ಲೋ. ಆಯ್ತಾ? ಇದು ನಿಧಿಯೇನೆ, ನಿಧಿ ಅಂದ್ಕೊಂಡ್ರು ನಿಧಿನೇ, ಇಲ್ಲದೆ ಇದ್ರೆ ದೀದಿ ಅಷ್ಟೇ. ಅಲ್ಲಿದ್ದಾಳಲ್ಲ, ಆ ರೀತಿ ಆಗಿಬಿಡುತ್ತೆ. ಹಾಗಾಗಿ ಅದಕ್ಕೆ ರಾಮ ಹೇಳೋದೇನು, ಸೀತಾದೇವಿ ಯಾರೋ ಬೇರೆಯವಳು, ಇವತ್ತಾನೆ ನನ್ನ ಮದುವೆ ಆಗ್ತಾ ಇರೋಳು, ಅವಳೇ ನಾ ಬಗ್ಗೋದಿಲ್ಲ ಅಂದ. ಅದೇ ಲಕ್ಷ್ಮಣ ಬಂದು ನಮಸ್ಕಾರ ಹಾಕಿದ್ಕೊಳ್ಳೆ, ಏನಾಯ್ತು, ಯಾಕೆ ನಮಸ್ಕಾರ ಮಾಡ್ದೆ, ಏನಾಯ್ತು ಹೇಳು ಅಂತ ಬಗ್ಗಿ ಎತ್ಕೊಂಡ. ಅಂದರೆ ಹೆಂಡತಿ ಬಂದ ಕೂಡಲೇ ಒಡ ಹುಟ್ಟಿರತಕ್ಕಂಥ ಅಣ್ಣ ತಮ್ಮಂದರನ್ನು ದೂರ ಮಾಡಿಬಿಡಬೇಡಿ ಎಂಬ ತತ್ವವನ್ನು ರಾಮಚಂದ್ರ ಕೊಡ್ತಾನೆ ನೋಡಿ. ಅದಕ್ಕೆ ರಾಮಾಯಣವನ್ನು ಕತೆ ತಿಳ್ಕೊಂಡು ಅದರ ಹಿನ್ನೆಲೆ ಇರತಕ್ಕಂಥ ನೀತಿಯನ್ನು ಅರ್ಥ ಮಾಡಿಕೊಂಡ್ರೆ ಮಾತ್ರ ನಮಗೆ ಜ್ಞಾನ ಬರುತ್ತೆ, ಇದು ಸಾರ್ಥಕವಾಗುತ್ತೆ. ಬರೀ ಕತೆ ಕೇಳಿದಾಗ ಆಯ್ತು ಅಷ್ಟೇ, ಏನು ಪ್ರಯೋಜನ ಇಲ್ಲ ಅಷ್ಟೇ. ಆ ಹಿನ್ನೆಲೆ ಇರತಕ್ಕಂಥ ನೀತಿಯನ್ನು ನಮ್ಮ ಜೀವನದಲ್ಲಿ ಅಳವಡಿಸ್ಕೋಬೇಕು. ಎಲ್ಲ ಕಥೆಯಲ್ಲೂ ಜೀವನದಲ್ಲಿ ಒಂದು ಕಥೆ ಇರುತ್ತೆ. ಇದು ಸೀತಾದೇವಿಯ ಕಲ್ಯಾಣದಲ್ಲಿ ನಡೆದಕ್ಕಂಥ ಘಟನೆ. ಕೃಷ್ಣ ಪರಮ ಇದೆಲ್ಲ ಏನು ಘಟನೆ ಏನಿಲ್ಲ, ಹೋದ ಎಳ್ಕೊಂಡ ಬಂದ ಮದುವೆ ಮಾಡ್ಕೊಂಬಿಟ್ಟ. ಸೀತಾದೇವಿನ ಕೇಳಿದಂತೆ, ಸೀತಾ ಎಲ್ಲನೂ ಕೇಳ್ದ, ನಾ ಸೀತಾದೇವಿ ಮದುವೆ ಆಗಲ್ಲ, ವಿಶ್ವಾಮಿತ್ರ ನಾ ಮದುವೆ ಆಗಲ್ಲ. ಅಯ್ಯೋ ಮದುವೆ ಮಾಸ್ಟಿಗೆ ನಾ ಕರ್ಕೊಂಬಂದಿದ್ದು ನಿಂದು ಹೊಸಿಟ್ರೆ, ನಾ ಸೀತಾದೇವಿ ಮದುವೆ ಆಗಲ್ಲ, ನಿಮ್ಗೆ ಬೇಜಾರಿಲ್ಲ ತಾನೆ. ಅಯ್ಯೋ ನೀ ಮದುವೆ ಆದ್ರೆ ನಂಗೆ ಯಾಕೆ ಬೇಜಾರು, ಸಂತೋಷ ನೋಡಿ. ಎಲ್ಲನೂ ಕೇಳ್ಕೊಂಬಂದ ಮದುವೆ ಆಗುವಾಗ. ಕೃಷ್ಣ ಪರಮಾತ್ಮ ಯಾವನ್ನೂ ಕೇಳಿಲ್ಲ, ನನಗೆ ಸೇರಿಬೇಕಾದ ಆ ಸ್ತ್ರೀಯನ್ನು ಅಪಹಾರ ಮಾಡ್ಕೊಂಡು ಮದುವೆ ಆದ. ಇದು ರಾಮಕೃಷ್ಣ ವ್ಯತ್ಯಾಸದ್ದು ಹೇಳಿದ್ದು. ಅದಾದ ಮೇಲೆ ರಾಮಚಂದ್ರ ಇದ್ದಾನಲ್ಲ, ಅವನು ಕಾಡಿಗೆ ಹೋಗ್ತಾನೆ. ಅಲ್ಲಿ ಸುಮಾರು ರಾಕ್ಷಸರೆಲ್ಲನ್ನು ಕೊಂದು ಹಾಕಿದ್ದಾನೆ. ಕೃಷ್ಣ ಪರಮಾತ್ಮನೂ ಅಷ್ಟೇ, ಯಾರೂ ಅಷ್ಟೇ, ರಾಮ ಆಗಲಿ ಕೃಷ್ಣ ಆಗಲಿ ಅವರಾಗವರೇ ಯುದ್ಧಕ್ಕೆ ಬಂದರೆ ಯುದ್ಧ ಮಾಡ್ತಾರೆ ಅಷ್ಟೇ ಹೊರತಾಗಿ ಇಲ್ಲೇ ಯುದ್ಧ ಮಾಡೋದಿಲ್ಲ. ಇದು ಒಂದು ನಿಯಮ. ಇನ್ನೊಂದು ರಾಮಚಂದ್ರ ದೇವರು ರಾಮಚಂದ್ರ ಹೋಗುವಾಗ ಅವನು ಹೇಳಿದಂತೆ ಎಲ್ಲ ಭಕ್ತರನ್ನು ಕೂಡ ಮೋಕ್ಷ ಕರ್ಕೊಂಡು ಹೋದ. ಕೃಷ್ಣ ಪರಮಾತ್ಮ ಹೋಗುವಾಗ ಅನಾಥ ಶವವಾಗಿ ಬಿದ್ದಿದ್ದ. ಅರ್ಜುನ ಹುಡುಗಿಸಿಬಿಟ್ಟು ಅವನ ಶವವನ್ನು ಆಮೇಲೆ ಬೆಂಕಿ ಇಡ್ತಾನೆ. ಕೃಷ್ಣ ಪರಮಾತ್ಮ ರಾಮ ಕರ್ಕೊಂಡು ವೈಕುಂಠಕ್ಕೆ ಹೊಡೋದ. ಈಗೆಲ್ಲ ಏನು ಹಾಕ್ತಾ ಇರ್ತಾರೆ, ರಾಮ ಸತ್ತ ದಿವಸ ಹೆಂಗೆ ಸತ್ತ ಗೊತ್ತಾ ನಿಮಗೆ, ಸತ್ತಿದ್ದಿರ್ತಾನೆ ಅವನು ಹೇಳಲಿಕ್ಕೆ. ಇದು ಕೃಷ್ಣಂಗಾನ ಹೇಳಿದ್ರೆ ಹೇಳ್ಬೋದು ಬೇಕಾದ್ರೆ, ರಾಮಂಗಿಲ್ಲ. ರಾಮ ಸಶರೀರವಾಗಿ ಹೋಗಿದ್ದವನು. ಅದು ದಶರಥ ಮಹಾರಾಜನನ್ನು ಕೂಡ ವೈಕುಂಠದಿಂದ ಕರೆಸಿ ಅವನು ಕರ್ಕೊಂಡು ಇದಕ್ಕೆ ಹೋಗಿದ್ದಾನೆ. ಅಂದಮೇಲೆ ಇದೊಂದು ವ್ಯತ್ಯಾಸ ಬಂತು. ಆಮೇಲೆ ರಾಮ ಇದ್ದಾನಲ್ಲ, ಅವನು ರಾವಣಿಗೆ ಯುದ್ಧ ನಡೆಯಿತು. ಯುದ್ಧ ನಡೆಯುವಾಗ ನಾನು ನಿನ್ನನ್ನು ನಿಸ್ತ್ರಿಮಿಷನಾಗಿದ್ದಿ, ಅಂದರೆ ಅಸ್ತ್ರಶಸ್ತ್ರ ಯಾವುದು ಇಲ್ಲ ನಿನ್ನ ಹತ್ರ, ನಿನ್ನ ಕೊಲ್ಲೋದಿಲ್ಲ, ನಾಳೆ ಬಾ ಹೋಗು ಸಾಯ್ಲಿಕ್ಕೆ ಅಂದ. ಹಾಗೆ ಕಳಿಸ್ಬಿಟ್ಟ. ರಾಮಚಂದ್ರನದು ಇದು. ಕೃಷ್ಣ ಪರಮಾತ್ಮ ಸಾರಥಿಯಾಗಿದ್ದಾನೆ ಅರ್ಜುನನಿಗೆ. ಕರ್ಣನಿಗೆ ಅರ್ಜುನಿಗೆ ಯುದ್ಧ ನಡೀಬೇಕು. ಆ ಸಂದರ್ಭದಲ್ಲಿ ಸರಿಯಾಗಿ ಅವನು ರಥದ ಚಕ್ರ ಕೂತೋಗುತ್ತೆ ಭೂಮಿಯಲ್ಲಿ. ಕೂತೋದಕ್ಕೆ ಒಳ್ಳೆ ಅರ್ಜುನಿಗೆ ಹೇಳ್ತಾನೆ, ನೋಡು ನೀ ಯಾವತ್ತೂ ಕೂಡ ಅಸ್ತ್ರ ಇಲ್ಲದೆ ಇದ್ದವರ ಮೇಲೆ ಯುದ್ಧ ಮಾಡಿದ್ದು ನಾ ಕೇಳಿಲ್ಲ. ನನ್ನ ಚಕ್ರ ಎಂಬುದು ಹೂತೋಗಿದೆ, ನಾ ತಯಾರಾದ್ಮೇಲೆ ಯುದ್ಧ ಮಾಡೋಣ ಅಂದ. ಆಯ್ತಪ್ಪ, ನೀ ಎಲ್ಲ ತಯಾರಾಗಿದ್ದ ಮೇಲೆ ಯುದ್ಧ ಮಾಡೋಣ ಅಂತ ಅರ್ಜುನ ಅಂದ. ಕೃಷ್ಣ ಪರಮಾತ್ಮ ಹೇಳ್ತಾನೆ, ಈಗಲೇ ಅವನಿಗೆ ನೀ ಬಾಣ ಬಿಟ್ಟು ಹೋಗಿ ಕೊಂದಾಕು ಅಂತಾನೆ. ರಾಮ ಹೇಳಿದ್ದೇನು, ನಿನ್ನಲ್ಲಿ ಅಸ್ತ್ರಶಸ್ತ್ರ ಯಾವುದೂ ಇಲ್ಲ, ನಿನ್ನ ಕೊಲ್ಲಲ್ಲ, ಹೋಗು ಅಂತ ಕಳಿಸ್ಕೊಟ್ಟ. ಕೃಷ್ಣ ಹೇಳಿದ್ದೇನು, ಈಗಲೇ ಕೊಂದು ಅಂತಾನೆ. ಅವನಿಗೊಂದು ಧರ್ಮ, ನಿನಗೊಂದು ಧರ್ಮನ. ನಿನ್ನ ಮಗನಾದಕ್ಕಂಥ ಅಭಿಮನ್ಯು ಕೊಲ್ಲುವಾಗ ಷಡ್ ರಥಿಗರು ಒಟ್ಟಿಗೆ ಸೇರಿ ಅವನನ್ನು ಕೊಂದು ಹಾಕಿದ್ದಾರೆ, ಅದು ಪರವಾಗಿಲ್ಲ. ಇವನು ಚಕ್ರ ಹೂತೋದ ನಾವು ಕಾಯ್ಬೇಕಂತೆ. ತಲೆ ತೆಗಿಯಿಂದ ಅಂಜಲಿಕೆ ಎಂಬ ಅಸ್ತ್ರ ಬಿಟ್ಟು ತಲೆ ತೆಗೆದಾಕ್ಬಿಟ್ಟ. ಇನ್ನೊಂದು ಬಂತು, ಮಾರನೇ ದಿವಸ ಬಂದ ರಾವಣ ಸಾಯ್ಲಿಕ್ಕೆ ಅಂತ. ಪುನಃ ಯುದ್ಧ ನಡೀತು. ಯುದ್ಧ ನಡೆಯುವಾಗ ನಾನು ನಿನ್ನನ್ನು ಯಾಕೆ ಕೊಂದು ಹಾಕ್ತಾ ಇದ್ದೆ ಅಂದರೆ ಗೊತ್ತಾ ಅಂತ ರಾಮ ಕೇಳಿದ. ಯಾಕೆ ಎಂದ, ನೀನು ನನ್ನ ಹೆಂಡತಿಯನ್ನು ಹೊಡ್ಕೊಂಡ್ಬಂದಿ ಅಂತ ನಾನು ನಿನ್ನ ಕೊಂದಾಗ್ತಾ ಇಲ್ಲ. ನನ್ನ ಹೆಂಡತಿಯನ್ನು ಅಪಹಾರ ಮಾಡಲಿಕ್ಕೆ ಯಾವನಿಗೂ ಆಗೋದಿಲ್ಲ, ನನ್ನ ಪಕ್ಕದಲ್ಲೇ ಇರ್ತಾಳೆ ಯಾವತ್ತು. ಮತ್ತು ಯಾಕೆ ಕೊಂದಾಗ್ತಾ ಇದ್ದಿ? ಸನ್ಯಾಸಿ ವೇಷದಲ್ಲಿ ಬಂದು
ನೀನು ಪರಸ್ತ್ರೀಯನ್ನು ಅಪಹಾರ ಮಾಡ್ಕೊಂಡು ಹೋದಿಯಲ್ಲ, ಅದಕ್ಕೆ ನಿನ್ನ ಕೊಂದು ಹಾಕ್ತಾ ಇದ್ದೇನೆ. ಯಾಕೆ ಸನ್ಯಾಸಿ ಆದವನು ಹೆಣ್ಣಿನ ಬೊಂಬೆಯನ್ನು ಎಡಗಾಲಿನ ಕಿರುಬೆರಳಿನಿಂದ ಮುಟ್ಟಬಾರದು. ಸನ್ಯಾಸಿ ಆದವನು ಮರದ ಬೊಂಬೆ, ಹೆಣ್ಣು ಮರದ ಬೊಂಬೆ ಇರುತ್ತಲ್ಲ, ಅದನ್ನು ಕಾಲಿಂದ ಮುಟ್ಟಬಾರದು. ಅಂದಮೇಲೆ ಅಂಥದ್ದು ನೀನು ಅಪಹಾರ ಮಾಡ್ಕೊಂಡು ಹೋದಿ, ನೀನು ಕೊಂದಾಗ್ತಾ ಇದ್ದೇನೆ ಅಂತ. ಇದು ರಾಮಂದಾಯಿತು. ಕೃಷ್ಣ ಹತ್ರ ಬಂದು ಅರ್ಜುನ ಹೇಳ್ತಾನೆ, ನಿನ್ನ ತಂಗಿಯಾದ ಸುಭದ್ರೆ ಕೊಟ್ಟು ಮದುವೆ ಮಾಡಪ್ಪ ನನಗೆ ಅಂತ. ನೀನು ಈ ವೇಷದಲ್ಲಿ ಬಂದರೆ ಬಲರಾಮ ಸರಿಯಾಗಿ ಮದುವೆ ಮಾಡ್ತಾನಷ್ಟೇ ನಿಂಗೆ ಅಂತ. ಮತ್ತು ಯಾವ ವೇಷ ಬರಲಿ, ಸನ್ಯಾಸಿ ವೇಷ ಹಾಕ್ಕೊಂಡ್ಬಂದು 1-2 ತಿಂಗಳು ಇದ್ದುಬಿಟ್ಟು ತಂಗಿನ ಹೊಡ್ಕೊಂಡು ಹೊರಟೋಗು ಅಂತ ಹೇಳ್ತಾನೆ. ಸರಿ, ಅದೇ ರೀತಿ ಸನ್ಯಾಸಿ ವೇಷ ಹಾಕ್ಕೊಂಡ್ಬರ್ತಾನೆ. ಏನು 2 ತಿಂಗಳು ಚಾತುರ್ಮಾಸ ಮಾಡ್ತಾನೆ. ಸಂದರ್ಭ ಎಲ್ಲ ನೋಡ್ತಾರೆ, ಪರಮಾತ್ಮನ ಸೇರಿ ಮದುವೆ ಮಾಡಿ ಕಳಿಸ್ಬಿಡ್ತಾರೆ ಅವನನ್ನು. ಹೀಗೆ ನೋಡ್ತಾ ಇದ್ದರೆ ಒಂದು ಬೆಳಿಗ್ಗೆವರೆಗೂ ಹೇಳ್ಬೋದು, ಅವನೊಂದು ರೀತಿ ಇವನೊಂದು ರೀತಿ, ಅವನೊಂದು ಮುಖ ಇವನೊಂದು ಮುಖ. ಇಷ್ಟಾದ ಮೇಲೆ ನಮಗೆ ಯಾರು ತಗೋಬೇಕು? ಈಗ ನಾವೀಗ ರಾಮ ತಗೋಬೇಕು, ಕೃಷ್ಣ ತಗೋಬೇಕು ಅಂತ ನಮಗೆ ಈಗ ಒಂದು ಕಷ್ಟ ಸ್ಥಿತಿ ಈಗ. ಅದಕ್ಕೆ ರಾಮ ಎಷ್ಟು ಮಾತಾಡಿರ್ಬೋದು ಹೇಳಿ? ಎಲ್ಲ ಹುಡುಕಿದರೆ ಒಂದು 2 ಪೇಜ್ ಅಷ್ಟೇ, ಒಂದೇ ಪೇಜು ಅಷ್ಟೇ ಅವನು ಮಾತಾಡಿರೋದು. ಯಾವತ್ತೂ ಮಾತಾಡೋದಿಲ್ಲ. ಅವನ ಮಾತನ್ನು ತಗೋಬಾರದು, ಯಾವುದಿಲ್ಲ. ಅವನ ಕೃತಿ ತಗೋಬೇಕು. ತಂದೆಗೋಸ್ಕರವಾಗಿ ಕೈಗೆ ಬಂದಿರತಕ್ಕಂಥ ರಾಜ್ಯವನ್ನು ಬಿಟ್ಟು ಕಾಡಿಗೆ ಹೋದ ಅಂದರೆ ತಂದೆಯನ್ನು ನಾವು ಎಲ್ಲ ರೀತಿಯಿಂದಲೂ ಕೂಡ ನಾವು ಅದಕ್ಕೆ ಜೀವತೋ ವಾಕ್ಯಗ್ರಹಣ ಪ್ರತ್ಯಬ್ಧಂ ಅದನ್ನು ಭದ್ರ ಮಾಡ್ಕೋಬೇಕು ನಾವು. ಇದು ರಾಮಂದು. ಕೃಷ್ಣ ಪರಮಾತ್ಮಂದು ಕೃತಿ ತಗೋಬಾರ್ದು. ಅವನು 16,108 ಮದುವೆ ಮಾಡ್ಕೊಂಡ. ನಾವು 8 ಮಾಡ್ಕೊಳ್ಳಿದ್ರೆ ಹೇಗ್ರಿ? ಮಾಡ್ಕೊಳ್ಳಿ, ಗೊತ್ತಾಗುತ್ತೆ. 1 ಮಾಡ್ಕೊಂಡಿದ್ದಕ್ಕೆ ನಿಮ್ಮ ಮುಖ ಹಿಂಗಾಗಿದೆ, ಆಯ್ತಾ? ಇನ್ನು 8 ಮಾಡ್ಕೊಳ್ರಿ, ಗೊತ್ತಾಗತ್ತೆ. 5 ಮಾಡ್ಕೊಳ್ಳಿ ಸಾಕು. ಪಂಚಪ್ರಾಣವನ್ನು ಕೂಡ ಕಿತ್ತಾಕ್ಬಿಡ್ತಾರೆ. ಇರೋದೇ ಪಂಚಪ್ರಾಣ, ಒಬ್ಬೊಬ್ಬರು ಒಂದೊಂದು ಪ್ರಾಣ ಹರಿಸ್ಕೊಂಡ್ಬಿಡ್ತಾರೆ. ಅದೆಲ್ಲ ಮಾಡ್ಲಿಕ್ಕೆ ಹೋಗಬಾರ್ದು. ನೋಡಿ, ಕೃಷ್ಣ ಪರಮಾತ್ಮನ ಕೃತಿಯನ್ನು ನಾವು ಆಚರಣೆ ಮಾಡಬಾರದು. ಅವನ ಮಾತುಗಳು ಗೀತೆದು. ಯದಾ ಯದಾ ಹಿ ಧರ್ಮಸ್ಯ ಗ್ಲಾನಿರ್ಭವತಿ ಭಾರತ ಅಭ್ಯುತ್ಥಾನ ವದಮ್ಮಸ್ಯ ತದಾ ಆತ್ಮಾನಂ ಸೃಜಾಮ್ಯಹಂ ಅನನ್ಯಾಶ್ಚಿಂತೆಯಂತೋ ಮಾಂ ಯೇ ಜನ ಪರ್ಯುಪಾಸತೆ ತೇಷಾಂ ನಿತ್ಯ ಅಭಿಯುಕ್ತಾನಂ ಯೋಗಕ್ಷೇಮಂ ವಹಾಮ್ಯಹಂ. ಅವರ ಯೋಗಕ್ಷೇಮ ಪೂರ್ತಿ ನಂದೇ. ಎಲ್ಲೇ ಸೇರಿ ಹೇಳ್ತಾರೆ ಯೋಗಕ್ಷೇಮಂ ವಹಾಮ್ಯಹಂ ಅಂತಾರೆ. ನಮ್ಮ ದುಡ್ಡೆ. ಅದೇನು ಯೋಗಕ್ಷೇಮ ನೋಡೋದವರು? ಪರಮಾತ್ಮ ಯೋಗಕ್ಷೇಮ ನೋಡೋದು. ಯೋಗ ಅಂದರೆ ಮೊದಲು ಯಾವುದು ಪ್ರಾಪ್ತವಾಗಿಲ್ಲ ಅದು ಯೋಗ. ಮೊದಲು ಮಕ್ಕಳಾಗಿಲ್ಲ, ಆಮೇಲೆ ಮಕ್ಕಳಾಯಿತು, ಅದೇನೋ ಯೋಗ. ಆದರೆ ಯೋಗ ಬಂದ ಕೂಡಲೇ ಆಗಲಿಲ್ಲ, ರಕ್ಷಣೆ ಮಾಡಬೇಕಲ್ಲ ಆಮೇಲೆ. ಅದಕ್ಕೆ ಅದು ಕ್ಷೇಮ. ಯೋಗ ಕ್ಷೇಮ ಅಂದರೆ ಒಂದು ಯಾವುದು ಸಿಕ್ಕಿಲ್ಲ ಅದು ಸಿಗೋದು ಯೋಗ, ಸಿಕ್ಕಿದ್ದನ್ನು ರಕ್ಷಣೆ ಮಾಡೋದು ಕ್ಷೇಮ. ಅದೆರಡು ಕೂಡ ಪರಮಾತ್ಮನ ಕೆಲಸ. ಪ್ರಹ್ಲಾದರಾಜನ ನೋಡಿ ಗೊತ್ತಾಗುತ್ತೆ, ಅದು ಯೋಗಕ್ಷೇಮಂ ವಹಾಮ್ಯಂ ಅಂದರೆ ಅದು ತಗೋಬೇಕಷ್ಟೆ. ಕೃಷ್ಣ ಪರಮಾತ್ಮ ಇದ್ದಲ್ಲ, ಅವನು ವ್ಯಾಪಾರಗಳೇನಿದೆ ಅದೆಲ್ಲ ಒಂದು ಸ್ವಲ್ಪ ಬೇರೆ ಬೇರೆ ರೀತಿ ಹೋಗ್ತಾ ಇರುತ್ತೆ. ಅದು ತಗೋಬಾರ್ದು. ಮಾತುಗಳೆಲ್ಲ ತಗೋಬೇಕು. ಎಂತೆಂಥ ಮಾತುಗಳ ಸಂಧಾನ ಕಾಲದ ಹೇಳಿದ ಮಾತುಗಳು ಅಷ್ಟು ಚೆನ್ನಾಗಿದೆ. ಇದಕ್ಕೆ ಸಂಬಂಧಪಟ್ಟಂತೆ ಒಬ್ಬ ಜ್ಯೋತಿಷಿ ಬಂದ ಒಬ್ಬ ರಾಜನ ಆಸ್ಥಾನಕ್ಕೆ. ಜಗತ್ತೆಲ್ಲ ಕಡೆಯೂ ಕೂಡ ಅವನು ಪ್ರಸಿದ್ಧನಾದ ಜ್ಯೋತಿಷಿ. ಅವನು ಹೇಳಿದ್ದೆಲ್ಲ ಸತ್ಯ ಆಗತ್ತೆ. ಆ ರೀತಿ ಜ್ಯೋತಿಷಿ. ರಾಜರೇ, ನಾ ದೊಡ್ಡ ಜ್ಯೋತಿಷಿ, ನಿಮ್ಮ ಜಾತಕವನ್ನು ನಾನು ಹೇಳ್ತೇನೆ, ಜ್ಯೋತಿಷ್ ಶಾಸ್ತ್ರದಲ್ಲಿ ಯಾರು ಬೇಕೋ ನನ್ನ ಪ್ರಶ್ನೆ ಎಲ್ಲ ಮಾಡಬಹುದು ಅಂತ ಬಂದ. ಪ್ರಶ್ನೆಗಿಷ್ಟೇ ಏನು ಬೇಡಪ್ಪ, ನನ್ನ ಜಾತಕ ನೋಡಿ ಎಲ್ಲ ಹೇಳು ಅಂದ. ಅವನು ಜಾತಕ ನೋಡ್ದ. ಓಹೋಹೋ, ಆಹಾ ಅಂದ. ಓಹೋ, ಏನೋ ಜೋರ ಹೇಳ್ತಾನೆ ಅಂತ ಅಂದ್ಕೊಂಡ್ರೆ, ರಾಜರೇ ನಿಮ್ಮ ಕಣ್ಣು ಮುಂದೆ ನಿಮ್ಮ ಹೆಂಡತಿ, ನಿಮ್ಮ ಮಕ್ಕಳು, ನಿಮ್ಮ ಮೊಮ್ಮಕ್ಕಳು, ನಿಮ್ಮ ತಮ್ಮ ಎಲ್ಲ ಸತ್ತೋಗ್ತಾರೆ ಅಂದ. ಇದಾ ಜ್ಯೋತಿಷ ಹೇಳೋದು? ಇದ್ಯಾವ ಜ್ಯೋತಿಷಿವ ನಿಂದು? ಇವನಿಗೆ 100 ಏಟು ಹೊಡೆದು ಆಚೆ ಕಳಿಸ್ರಿ ಅಂದರು. ಹೊಡೆದು ಕಳಿಸ್ಬಿಟ್ರು. ಅವನು ಹೇಳಿದ್ದು ಸರಿಯೇ, ಅಲ್ಲಿರೋದು ಹಾಗೇನೆ. ಅವನ ಆಸ್ಥಾನ ಜ್ಯೋತಿಷಿ ಇದ್ನಲ್ಲ, ನೀನು ಹೇಳಪ್ಪ, ಅವನು ಸರಿ ಹೇಳಿಲ್ಲ, ನೀ ಹೇಳು ಅಂದ. ಅವನು ಇದೇ ಹೇಳ್ದ. ಓಹೋಹೋ, ಆಹಾಹಾ ಅಂದ. ಇವನೇ ಹೇಳ್ದ ಗೊತ್ತಾ, ನೀವು ನಿಮ್ಮ ತಮ್ಮ, ನಿಮ್ಮ ಮೊಮ್ಮಗ, ನಿಮ್ಮ ಹೆಂಡತಿ, ನಿಮ್ಮ ಮಗ ಇವ್ರಿಗಿಂತ ದೀರ್ಘಾಯುಷ್ಮಂತರು ನೀವು ಅಂದ. ಎರಡೂ ಒಂದೇನೆ. ಹಾಗೆ ರಾಮಕೃಷ್ಣ ಅಂದರೆ ಇದೇ ರೀತಿ. ರಾಮ ಹೇಳೋದೇನು, ನಮ್ಮ ಮಾರ್ಗ ಸರಿಗಿತ್ತು ಅಂದರೆ ಒಳ್ಳೆ ಗುರಿ ಮುಟ್ತೇವೆ. ಈಗ ಮೈಸೂರಿಗೆ ಬೆಂಗಳೂರಿಂದ ಸೀದಾ ಹೊಟ್ಟೋಗ್ಬೋದು, ಏನು ತೊಂದರೆ ಇಲ್ಲ. ಒಳ್ಳೆ ರೋಡ್ ಮಾಡಿದ್ದಾರೆ, 1.5 ಗಂಟೆ 2 ಗಂಟೆ ಹೊಟ್ಟುಬಿಡ್ಬೋದು.
ಕನಕಪುರ ಇದೆ, ಮಾಗಡಿ ರೋಡ್ ಇದೆ, ಹಂಗೊಂದಿದೆ ಹಿಂಗೊಂದಿದೆ. ಇದು ಕೃಷ್ಣನ ಮಾರ್ಗ. ಮಾರ್ಗಗಳು ಸರಿಯಾಗಿ ಗೊತ್ತಿತ್ತು ನಮಗೆ ಅಂದರೆ ಯಾವ ಮಾರ್ಗದ ಹೋದರೂ ಮೈಸೂರಿಗೆ ತಲುಪ್ತೀರಿ ಅಂತ ಹೇಳ್ತಾನೆ. ಅದು ಇಬ್ಬರು ತತ್ವಗಳು ಬೇಕು. ಅದನ್ನು ಇಲ್ಲಿ ಭಾಗವತಲ್ಲಿ ಹೇಳಿದ್ದಾರೆ.